ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಏನು ತಿಳ್ಸಕ್ಕೆ ಹೊರಟಿದ್ದೀನಿ ಅಂತಂದರೆ ಪಿ ಜಿ ಸಿ ಟಿ ಸೆಕೆಂಡ್ ರೌಂಡ್ ಇವಾಗ ಆಗಲೇ ಸ್ಟಾರ್ಟ್ ಆಗಿದೆ. ಪಿ ಜಿ ಸಿ ಟಿ ಸೆಕೆಂಡ್ ರೌಂಡು ಮತ್ತು ಶೆಡ್ಯೂಲ್ ರಿಲೀಸ್ ಮಾಡಿದ್ದಾರೆ. ಯಾವ್ಯಾವ ಡೇಟ್ಸ್ ಅಂತಂದರೆ ಆಪ್ಷನ್ ಎಂಟ್ರಿ ನೀವು ಎಲ್ಲಿವರೆಗೂ ಮಾಡ್ಬೋದು, ಪ್ರೊವಿಷನಲ್ ರಿಸಲ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ, ಮತ್ತು ಫೈನಲ್ ರಿಸಲ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ. ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕಂತಿದ್ದಾರೆ ಅಂತಂದರೆ ನೀವು ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿದ್ದೀರಾ, ಇಲ್ಲ ಚಾಯ್ಸ್ 2 ಕೊಟ್ಬಿಟ್ಟು ಸೀಟ್ ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕಂತಂದರೆ ಏನು ಮಾಡಬೇಕು. ಮತ್ತು ಚಾಯ್ಸ್ 3 ಮತ್ತು ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ, ನೋ ಸೀಟ್ ಅಲೋಟೆಡ್ ಫಾರ್ ಯು ಇನ್ ದಿಸ್ ರೌಂಡ್ ಅಂತ ಬಂದಿರುತ್ತಲ್ಲ, ಅವರೆಲ್ಲ ಯಾವ ಥರ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಗೈಸ್. ಸೊ ಅದಕ್ಕೋಸ್ಕರ ಟಿಲ್ ಎಂಡ್ವರೆಗೆ ನೋಡಿ, ಸ್ಕಿಪ್ ಮಾಡ್ದಂಗೆ. ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇವಾಗ ಪಿ ಜಿ ಸಿ ಟಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಯೂಸ್ಫುಲ್ ಇರುತ್ತೆ. ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕಂತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಗೈಸ್, ಓಕೆನಾ. ಮತ್ತು ಇವಾಗ ಬಂದುಬಿಟ್ಟು ಈ ಏನೇನಿಲ್ಲ ನ್ಯೂ ಅಪ್ಡೇಟ್ಸ್ ಇದೆ ಆಪ್ಷನ್ ಎಂಟ್ರಿಗೋಸ್ಕರ ಸೆಕೆಂಡ್ ರೌಂಡ್ಗೆ ಅಂತಂತಂದರೆ, ಒಂದು ಲಿಂಕ್ ಬಂದುಬಿಟ್ಟು ಶೆಡ್ಯೂಲ್ ರಿಲೀಸ್ ಮಾಡಿದ್ದಾರೆ ಗೈಸ್. ಅಂತಂತಂದರೆ ನಿಮಗೆ ಯಾವೆಲ್ಲ ಡೇಟ್ಸ್ ನೀವು ಇದು ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡ್ಬೋದು, ಮತ್ತು ನಿಮ್ಮ ಪ್ರೊವಿಷನಲ್ ರಿಸಲ್ಟ್ ಯಾವಾಗ ಬರುತ್ತೆ, ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಈ ಲಿಂಕಲ್ಲಿದೆ. ನಾನು ಇವಾಗ ಕ್ಲಿಯರಾಗಿ ಹೇಳ್ತೀನಿ. ಅದಾದಮೇಲೆ ಇದು ಬಂದುಬಿಟ್ಟು ಇನ್ಸ್ಟ್ರಕ್ಷನ್ಸ್ ನೋಟ್ಸ್ ಇದೆ ನಿಮಗೋಸ್ಕರ. ಅಂತಂದರೆ ನೀವು ಚಾಯ್ಸ್ 2 ಕೊಟ್ಟಿರೋರು ಏನು ಮಾಡಬೇಕು, ಚಾಯ್ಸ್ 3 ಕೊಟ್ಟಿರೋರು ಏನು ಮಾಡಬೇಕು, ಮತ್ತು ಸೀಟ್ ಯಾರಿಗೆಲ್ಲ ಅಲೋಟ್ ಆಗಿಲ್ಲ ಅವ್ರು ಏನು ಮಾಡಬೇಕು, ಮತ್ತು ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕಾದ್ರೆ ಏನೇನೆಲ್ಲ ಪೆನಾಲ್ಟಿ ಇರುತ್ತೆ, ಯಾವ ಥರ ಮಾಡ್ಕೊಳ್ಬೇಕು, ಆಫ್ಲೈನ್ ಮಾಡ್ಕೊಳ್ಬೇಕಾ ಆನ್ಲೈನ್ ಮಾಡ್ಕೊಳ್ಬೇಕಂತ ಇಲ್ಲಿರುತ್ತೆ. ಮತ್ತು ಈ ಲಿಂಕ್ ಬಂದುಬಿಟ್ಟು ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಏನಂತಂತಂದರೆ ಈ ಥರ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಇದು ಕೂಡ ನಾನು ಕ್ಲಿಯರಾಗಿ ಹೇಳ್ತೀನಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕಂತ. ಸೊ ಅದಕ್ಕೋಸ್ಕರ ವೀಡಿಯೋನ ಕ್ಲಿಯರಾಗಿ ಟಿಲ್ ಎಂಡ್ವರೆಗೂ ನೋಡಿ. ಇವಾಗ ಬಂದುಬಿಟ್ಟು ನಾವು ಶೆಡ್ಯೂಲ್ನ ನೋಡಿಬಿಡೋಣ. ಸೆಕೆಂಡ್ ರೌಂಡ್ ಎಲ್ಲಿವರೆಗೆ ಇರುತ್ತೆ, ಯಾವಾಗ ಸ್ಟಾರ್ಟ್ ಆಗಿಬಿಟ್ಟು ಯಾವಾಗ ಎಂಡ್ ಆಗುತ್ತೆ, ನೀವು ಯಾವಾಗ ರಿಸಲ್ಟ್ ರಿಲೀಸ್ ಆಗುತ್ತೆ ಸೆಕೆಂಡ್ ರೌಂಡು, ಮತ್ತು ನೀವು ಎಲ್ಲಿವರೆಗೂ ಅಡ್ಮಿಷನ್ ಮಾಡ್ಬೋದು ಅಂತ. ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿದರೆ ಚಾಯ್ಸ್ 3, ಚಾಯ್ಸ್ 4 ಫಾರ್ಫಿಟ್ ಕ್ಯಾನ್ಸಲ್ಡ್ ನ್ಯೂಲಿ ಆ್ಯಡೆಡ್ ಇಫ್ ಎನಿ 16 ಡೇಟ್ ಆಫ್ಟರ್ 2 PM. ದಿಸ್ ಈಸ್ ರಿಗಾರ್ಡಿಂಗ್ ಏನಂತಂದರೆ ನೋಟಿಸ್ ಅವರು ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಸೆಕೆಂಡ್ ಕಾಲಮ್ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಬಿ ಮಾಡಿಫೈ ದಿ ಆಪ್ಷನ್ಸ್ ಆ್ಯಂಡ್ ಡಿಲೀಟ್ ದಿ ಆಪ್ಷನ್ಸ್. ಅಂದರೆ ಯಾರೆಲ್ಲ ನೀವು ಸೆಕೆಂಡ್ ರೌಂಡಿಗೆ ಎಲಿಜಿಬಲ್ ಇರ್ತೀರಾ, ನೀವು ಇಲ್ಲಿ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಕಾಲೇಜಸ್ಸು. ನಿಮ್ಮ ಲೆಫ್ಟ್ ಸೈಡಲ್ಲಿ ಯಾವುದು ಕಾಲೇಜಸ್ ಡಿಸ್ಪ್ಲೇ ಆಗಲ್ಲ. ಡಿಸ್ಪ್ಲೇ ಆದರೂ ನೀವು ಆ್ಯಡ್ ಮಾಡೋಕ್ಕಾಗಲ್ಲ. ಆ್ಯಡ್ ಮಾಡಿದ್ರೂ ಅದ್ರ ನಿಮಗೆ ರಿಸಲ್ಟ್ ಅಲೋಟ್ ಆಗಲ್ಲ. ಸೊ ಓನ್ಲಿ ನೀವೇನಂತಂದರೆ ಆಪ್ಷನ್ಸ್ನ ಮಾಡಿಫೈ ಮಾಡ್ಬೋದು, ಇಲ್ಲ ಡಿಲೀಟ್ ಮಾಡ್ಬೋದು. ಮಾಡಿಫೈ ಅಂತಂದರೆ ರೀಆರ್ಡರ್ 1 to 3 ಇರೋದನ್ನ 3 to 1 ಹಾಕೊಳ್ಬೋದು. ಡಿಲೀಟ್ ಅಂದರೆ 1 to 3 ಇರೋದನ್ನ ಯಾವುದೋ ಒಂದು ಡಿಲೀಟ್ ಮಾಡಿಬಿಟ್ಟು 3 ಡಿಲೀಟ್ ಮಾಡಿಬಿಟ್ಟು 1 to ಅಷ್ಟೇ ಇಟ್ಕೊಳ್ಳೋದು. ಅದು ಡೇಟ್ ಎಲ್ಲಿವರೆಗೆ ಇರುತ್ತಂದರೆ ಫ್ರಮ್ 5 PM 16th ಅಕ್ಟೋಬರಿಂದ 23:10 AM ಮಾರ್ನಿಂಗ್ವರೆಗೆ ಇರುತ್ತೆ. 23 ಡೇಟ್ವರೆಗೆ ಇದೆ ನಿಮಗೆ ಆ ಚಾನ್ಸ್. 23 ಅಂತಂತಂದರೆ ನೆಕ್ಸ್ಟ್ ಬರೋ ಥರ್ಸ್ಡೇ, ನೆಕ್ಸ್ಟ್ ಗುರುವಾರದವರೆಗೆ ಇದೆ ನಿಮಗೆ ಆಪ್ಷನ್ ಎಂಟ್ರಿ ಡೇಟ್ ಲಾಸ್ಟು. ಅದಾದಮೇಲೆ ಎಕ್ಸ್ಟೆಂಡ್ ಆಗಲ್ಲ. ನೀವು ಎಕ್ಸ್ಟೆಂಡ್ ಆಗುತ್ತೆ ಅಂದ್ಬಿಟ್ಟು ಏನೇನೋ ಮಿಸ್ಟೇಕ್ ಮಾಡಿಬಿಟ್ಟು ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ವೇಟ್ ಮಾಡಬೇಡಿ. ಏನಕ್ಕಂತಂದರೆ ಇವಾಗಲೇ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಅಂತಂದರೆ ಎಕ್ಸ್ಟೆಂಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಮತ್ತು ಇನ್ನೊಂದು ಬಿಟ್ಟು ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಸರೆಂಡರ್ ದಿ KA ಸೀಟ್ ಸೆಲೆಕ್ಟೆಡ್ ಇನ್ ದಿ ಫಸ್ಟ್ ರೌಂಡ್. ಅಂತಂದರೆ ನಿಮಗೆ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ, ನೀವು ಅಡ್ಮಿಷನ್ ಆಗಿರ್ತೀರಲ್ಲ, ಚಾಯ್ಸ್ 2 ಕೊಟ್ಬಿಟ್ಟು ಸೀಟ್ನ ಹೋಲ್ಡ್ ಮಾಡ್ಕೊಂಡಿದ್ದೀರಾ, ಅವರಿಗೆ ನಿಮ್ಗೆ ಅದು ಇಷ್ಟ ಇಲ್ಲ, ನಾನು ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕಂತಂದರೆ ನೀವು 18th ಅಕ್ಟೋಬರ್ 4 ಗಂಟೆವರೆಗೂ, ಆಫ್ಟರ್ನೂನ್ ಈವ್ನಿಂಗ್ 4 ಗಂಟೆವರೆಗೂ ನೀವು ಅದನ್ನು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕು. ನಿಮ್ಗೆ ಏನಂತಂದರೆ ನಿಮ್ಮ 5,000 ಪೆನಾಲ್ಟಿ ಇರುತ್ತೆ ಗೈಸ್. ನೀವು 5,000 ಪೆನಾಲ್ಟಿ ಅಂದರೆ ನೀವು ಆಲ್ರೆಡಿ ಇವಾಗ ಪೇ ಮಾಡಿರೋ ಫೀಸಲ್ಲಿ 5,000 ಅವರು ಡಿಡಕ್ಷನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಮಿಕ್ಕಿದ ಅಮೌಂಟ್ನ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ನಾಳೆ ಲಾಸ್ಟ್ ಇದೆ. ಇದು ಸೀಟ್ ಕ್ಯಾನ್ಸಲೇಷನ್ ಹೆಂಗೆ ಮಾಡ್ಕೊಳ್ಬೇಕಂತಂದರೆ ನೀವು KAಗೆ ಹೋಗಿ, ಬೆಂಗಳೂರು KA ಆಫೀಸ್ಗೆ ಹೋಗಿ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕು. ಇಲ್ಲ ನಿಮಗೆ ಬೆಂಗಳೂರು ದೂರ ಇದೆ, ಹೋಗೋಕ್ಕಾಗಲ್ಲ, ಟೈಮ್ ಕಡಿಮೆ ಇದೆ ಅನ್ನೋರು KAಗೆ ಇಮೇಲ್ ಹಾಕಿ. ಇಮೇಲ್ಗೆ ಅವ್ರು ರೆಸ್ಪಾಂಡ್ ಮಾಡೋದಿಲ್ಲ. ಇಮೇಲ್ ಹಾಕಿದ್ಮೇಲೆ ನೀವು KA ಹೆಲ್ಪ್ಲೈನ್ ನಂಬರ್ ಇದೆ, ಈ ವಿಡಿಯೋದಲ್ಲಿ ನಾನು ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀನಿ, ಇಲ್ಲ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಅದರಲ್ಲಿ ಜಾಯ್ನ್ ಆಗಿ ನಾನು ಅಲ್ಲಿ KA ಹೆಲ್ಪ್ಲೈನ್ ನಂಬರ್ ಹಾಕಿರ್ತೀನಿ. ಅವ್ರಿಗೆ ಪದೇ ಪದೇ ಕಾಲ್ ಮಾಡಬೇಕು. ಏನಕ್ಕಂದರೆ ಅದು ಹೆಲ್ಪ್ಲೈನ್ ನಂಬರ್, ನಾಟ್ ಎ ಪರ್ಟಿಕ್ಯುಲರ್ ಪರ್ಸನ್ ನಂಬರು. ಸೊ ಅವ್ರು ಬ್ಯುಸಿ ಇರುತ್ತೆ, ಆ ನಂಬರ್ ಇಲ್ಲ, ಅವ್ರು ಪಿಕ್ ಮಾಡೋದಿಲ್ಲ.
ನೀವು ಕೆ ಎ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ್ಮೇಲೆ ಸರ್ ನಂಗೆ ಈ ಥರ ಇದೆ, ನನ್ನ ಸಿ ಟಿ ನಂಬರ್ ಇದು ಬಂದುಬಿಟ್ಟು ನನಗೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಿದೆ ಸರ್ ಅಂತ ಹೇಳಿದರೆ ಅವ್ರು ಆವಾಗ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ 5,000 ಡಿಡಕ್ಟ್ ಆಗಿ ನಿಮಗೆ ಅಮೌಂಟ್ ಬರುತ್ತೆ. ಇದು ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ. ಮತ್ತು ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್. ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ 23rd October ಆಫ್ಟರ್ 6 PM. ಓಕೆ, ಈವ್ನಿಂಗ್ ಸಂಜೆ 6 ಗಂಟೆ ಆದಮೇಲೆ 23rd October ನಿಮಗೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬರುತ್ತೆ ಗೈಸ್. ಬಟ್ 99% ಇದೇ ನಿಮಗೆ ಫೈನಲ್ ರಿಸಲ್ಟಲ್ಲೂ ಸಿಗುತ್ತೆ. ಓಕೆನಾ, 1% ಎಲ್ಲೋ 99.9% ಇದೇ ಬರುತ್ತೆ. ಜಸ್ಟ್ 0.01% ಎಲ್ಲೋ ವೇರಿ ಆಗುತ್ತೆ. ಏನಕ್ಕೆ ಅಂತಂದರೆ ಲೈಕ್ ಯಾವುದೋ ಒಂದು ಸೀಟ್ ಕ್ಯಾನ್ಸಲೇಷನ್ ಆಗೋದಾಗಲಿ, ಯಾರೋ ಎಡಿಷ್ನಲ್ ಆಗಿ ಆ್ಯಡ್ ಆಗಿರೋದಾಗಲಿ, ಆ ಥರ ಏನಾದರೂ ಆಗಿದ್ದರೆ ಅದನ್ನು ಲೈಕ್ ನಿಮ್ದು ಒಂದು 0.1% ಚೇಂಜ್ ಆಗುತ್ತೆ. ಮತ್ತು ಫೈನಲ್ ರಿಸಲ್ಟ್ ಸೆಕೆಂಡ್ ರೌಂಡ್ ಯಾವಾಗ ಅಂದರೆ 24th October ಆಫ್ಟರ್ ಮಾರ್ನಿಂಗ್ 10 AM. ಓಕೆನಾ ಗೈಸ್. ಆಮೇಲೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕ ಮೇಲೆ ಏನೇನು ಮಾಡಬೇಕು, ನೀವು ಅಡ್ಮಿಷನ್ ಎಲ್ಲಿವರೆಗೂ ಮಾಡ್ಬೋದು, ಪೇಮೆಂಟ್ ಎಲ್ಲಿವರೆಗೂ ಮಾಡ್ಬೋದು, ಕನ್ಫರ್ಮೇಷನ್ ಸ್ಲಿಪ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ ಇಲ್ಲಿ ನೋಡಿ. ಪೇಮೆಂಟ್ ಮತ್ತು ಫೀಸು ಡೌನ್ಲೋಡಿಂಗ್ ಕನ್ಫರ್ಮೇಷನ್ ಸ್ಲಿಪ್ ಏನಂದರೆ 25th October ಇಂದ 29th October 4 days ಇರುತ್ತೆ ಗೈಸ್. ಓಕೆನಾ, 25th ಸಾಟರ್ಡೇಯಿಂದ ವೆಡ್ನೆಸ್ಡೇವರೆಗೂ ನಿಮಗೆ ಫೀಸ್ ಪೇ ಮಾಡೋಕ್ಕಿರುತ್ತೆ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿರುತ್ತೆ. ಮತ್ತು ನೀವು ಅವಾಗಲೇ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಕೂಡ ಆಗ್ಬೋದು. 25th ಇಂದ 30 ಕಾಲೇಜ್ ಅಡ್ಮಿಷನ್ ಆಗೋಕ್ಕಿರುತ್ತೆ. ಲಾಸ್ಟ್ ಡೇ ಆಫ್ ಟೇಕಿಂಗ್ ಅಡ್ಮಿಷನ್ ಇನ್ ದಿ ಕಾಲೇಜ್ ಅಂತಂದರೆ 30 October ಬಿಫೋರ್ 5:30 PM. 30 Octoberವರೆಗೆ ನೀವು ಅಡ್ಮಿಷನ್ ತೊಗೊಳ್ಬೋದು. 25th ಇಂದ 30 October 5 dates ಅಲ್ಲಿ ಏನಿದೆ ಅಂತಂದರೆ ನೀವು ಅಡ್ಮಿಷನ್ ತೊಗೊಳಕ್ಕೆ ನಿಮಗೆ ಚಾನ್ಸ್ ಕೊಟ್ಟಿದ್ದಾರೆ. ಇವಾಗ ಮತ್ತೇನಂತಂದರೆ ಇನ್ನು ಇದು ಇನ್ಫಾರ್ಮೇಷನ್ನು, ದ ಕ್ಯಾಂಡಿಡೇಟ್ಸ್ ಈಸ್ ಅಡ್ವೈಸ್ ಟು ಕೀಪ್ ದಿ ಪ್ರಿಂಟ್ಔಟ್. ನೀವು ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಜೊತೆ ಆಪ್ಷನ್ ಎಂಟ್ರಿ ಲೇಟೆಸ್ಟ್ ಆಪ್ಷನ್ ಎಂಟ್ರಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಕೀಪ್ ದಿ ಚೆಕಿಂಗ್ ದಿ KE ವೆಬ್ಸೈಟ್ ಫಾರ್ ದಿ ಅಪ್ಡೇಟ್ಸ್ ವಿತ್ ರಿಗಾರ್ಡ್ ಎಬಿಲಿಟಿ ಟು ಸೀಟ್ಸ್. ಅಂತಂದರೆ ಇವಾಗ ಆಲ್ರೆಡಿ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಬಟ್ ಇವಾಗ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿದ್ಮೇಲೆ ಯಾರಾದರೂ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಅದು ಕೂಡ ಈ ರೌಂಡಲ್ಲೇ ಪಾರ್ಟಿಸಿಪೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನಂತಂದರೆ KE ವೆಬ್ಸೈಟ್ ನೋಡ್ತಾ ಇರಿ. ಆ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾವು ಅಲ್ಲಿ ರಿಲೀಸ್ ಮಾಡ್ತೀವಿ, ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಮತ್ತು ಫರ್ದರ್ ಡ್ಯೂರಿಂಗ್ ದಿ ಅಲಾಟ್ಮೆಂಟ್ ಶೀಟ್ ವಿತ್ ಮೇ ಅರೈಸ್ ಆರ್ ಆಲ್ಸೋ ಕನ್ಸಿಡರ್ ದಿ ಅಲಾಟ್ಮೆಂಟ್ ದೇರ್ ಫಾರ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ರಿಟರ್ನ್ ದಿ ಆಪ್ಷನ್ಸ್. ಅಂತಂದರೆ ಇದೇನಂತಂದರೆ ನಿಮಗೆ ಯಾವುದಾದ್ರೂ ಕಾಲೇಜ್ ಇಷ್ಟ ಇರಲಿಲ್ಲ ಅಂತಂದರೆ ಆಪ್ಷನ್ ಎಂಟ್ರಿಯಿಂದ ಡಿಲೀಟ್ ಮಾಡಿಬಿಡಿ. ಅದೆಲ್ಲ ಇಟ್ಬಿಟ್ರೆ ನಿಮಗೆ ಅದೇ ಅಲೌಟ್ ಆದರೆ ಇಲ್ಲಿ ಕ್ಯಾನ್ಸಲೇಷನ್ ಇರಲ್ಲ. ಇಲ್ಲಿ ಕ್ಯಾನ್ಸಲೇಷನ್ ಯಾವ ಥರ ಇರುತ್ತೆ, ಸೆಕೆಂಡ್ ರೌಂಡ್ ಆದಮೇಲೆ ನೀವು ಸುಮ್ಮನೆ ಇವಾಗ ಫಸ್ಟ್ ರೌಂಡಲ್ಲೆಲ್ಲ ಚಾಯ್ಸ್ 1 ಹಾಕ್ಬಿಟ್ಟು ಅಡ್ಮಿಷನ್ ಆಗಿಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋತಿದ್ದೀರಾ, ಇಲ್ಲ ಅಲಾಟ್ಮೆಂಟ್ ಆದಮೇಲೆ ಕ್ಯಾನ್ಸಲೇಷನ್ ಮಾಡ್ಕೋತಿದ್ದೀರಾ. ಜಸ್ಟ್ ಅವ್ರು ನಿಮಗೆ 5,000 ಅಷ್ಟೇ ಪೆನಾಲ್ಟಿ ಆಗ್ತಿದ್ದಾರೆ. ಮತ್ತು ಚಾಯ್ಸ್ 4 ಕೊಟ್ಟವ್ರಿಗೆ ಏನು ಪೆನಾಲ್ಟಿ ಇಲ್ಲ, ಏನಿಲ್ಲ. ನೀವು ಡೈರೆಕ್ಟಾಗಿ ಎಕ್ಸಿಟ್ ಆಗಿದ್ದೀರಾ. ಬಟ್ ಇಲ್ಲಿ ಏನಂತಂದರೆ ಡೈರೆಕ್ಟಾಗಿ ಎಕ್ಸಿಟ್ ಆಗೋಕ್ಕಿರಲ್ಲ. ನಿಮ್ಮ ಮೇಲೆ ಲೈಕ್ ಅವರು ಕೇಸ್ ಫೈಲ್ ಮಾಡ್ತಾರೆ. ಇಲ್ಲ ನೀವು 1/4 ಆಫ್ ದಿ ಕೋರ್ಸ್ ಫೀ ಪೇ ಮಾಡಬೇಕಂದ್ರೆ ನಿಮಗೆ 1 ವರ್ಷಕ್ಕೆ 50,000 ಇದ್ದರೆ ನೀವು 50,000 3 times ಪೇ ಮಾಡಬೇಕು. ಆ ಥರ ಎಲ್ಲ ಪೆನಾಲ್ಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗಿರುತ್ತೆ ಅಂತಂದರೆ ನಿಮ್ಗೆ ಯಾವುದೆಲ್ಲ ಕಾಲೇಜ್ ಇಷ್ಟ ಇರಲಿಲ್ಲ ಅದನ್ನು ಆಪ್ಷನ್ ಎಂಟ್ರಿಯಿಂದ ಡಿಲೀಟ್ ಮಾಡಿಬಿಡಿ ಪ್ಲೀಸ್. ಮತ್ತು ನೀವು ಆಪ್ಷನ್ ಎಂಟ್ರಿ ಯಾವ ಥರ ಮಾಡ್ತೀರ ಅಂದರೆ ನಿಮಗೆ ಜಾಸ್ತಿ ಯಾವ ಕಾಲೇಜ್ ಇಷ್ಟ ಇರುತ್ತೆ, ಅದರಲ್ಲಿ ಸೀಟ್ ಇಲ್ಲ, ಅದು ನಿಮ್ಮ ರ್ಯಾಂಕಿಗೆ ಮ್ಯಾಚ್ ಆಗೋಲ್ಲ, ಅದು ನಿಮಗೆ ಸಿಗಲ್ಲ ಅಂತ ನಿಮ್ಗೆ ಗೊತ್ತಿದ್ರೂ ನಿಮಗೆ ಇಷ್ಟ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಫಸ್ಟ್ ಪ್ರಿಯಾರಿಟಿಯಲ್ಲಿ ಹಾಕಿ. ಆ ಥರ ಪ್ರಿಯಾರಿಟಿ ವೈಸ್ ಹಾಕೊಂಡು ಬನ್ನಿ. ಓಕೆನಾ. ಇವಾಗ ಬಂದುಬಿಟ್ಟು ಇನ್ನೊಂದು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನೋಟಿಸ್ ಏನಂತಂದರೆ PGCET ಇಂದ ಸೆಕೆಂಡ್ ರೌಂಡ್ ಇನ್ಸ್ಟ್ರಕ್ಷನ್ಸ್ ಇದೆ ಗೈಸ್. ಓಕೆನಾ. ಸೆಕೆಂಡ್ ರೌಂಡ್ಸಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನೇನೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಅಂತಂದರೆ PGCET 2ನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಮತ್ತು ಸೂಚನೆಗಳು. ಆಲ್ರೆಡಿ ವೇಳಾಪಟ್ಟಿ ಅಂತಂದರೆ ಶೆಡ್ಯೂಲ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದೇನಂತಂದರೆ ಸೂಚನೆಗಳು. ಫಸ್ಟ್ ರೌಂಡಲ್ಲಿ ನಿಮಗೆಲ್ಲ ಯಾರಿಗೆಲ್ಲ ಸೀಟ್ ಸಿಕ್ಕಿರುತ್ತೆ ಅಂತಂದರೆ ಯಾವುದೆಲ್ಲ ಸೀಟ್ ಉಳಿದಿರುತ್ತಲ್ಲ ಆ ಸೀಟ್ಸ್ ಎಲ್ಲ ಈ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಆಗ್ತಿದೆ. ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ ಇದೆ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಫಾರ್ ಎಕ್ಸಾಂಪಲ್, ಅದರಲ್ಲಿ ಒಂದು 100 ಸೀಟ್ಸ್ ಇದೆ MBAಗೋಸ್ಕರ. ಫಸ್ಟ್ ರೌಂಡಲ್ಲಿ ಒಂದು 40 ಸೀಟ್ಸು ಅಲೌಟ್ ಆಗಿದೆ, ಅಂತಂದರೆ ಅಡ್ಮಿಷನ್ ಎಲ್ಲ ಆಗಿದೆ. ಇನ್ನು ಉಳಿದ 60 ಸೀಟ್ಸ್ ಏನಿರುತ್ತೆ ಅದನ್ನು ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಆಗ್ತಾ ಇದೆ ಅಂತ ಅವರು ಇಲ್ಲಿ ನಿಮ್ಮನ್ನು ತಿಳಿಸಿದ್ದಾರೆ. ಮತ್ತು ಅದಕ್ಕೋಸ್ಕರ ಇವಾಗ ಆಲ್ರೆಡಿ ಸೀಟ್ ಮೆಟ್ರಿಕ್ಸ್ ಎಲ್ಲನೂ ರಿಲೀಸ್ ಮಾಡಿದ್ದಾರೆ. ನಿಮ್ಗೆ ಡೀಟೇಲ್ ವೈಸ್ ಕಾಲೇಜ್ ವೈಸ್ ನೋಡ್ಬೇಕಂತಂದರೆ ಸೀಟ್ ಮೆಟ್ರಿಕ್ಸ್ ಇದೆ ನೋಡಿ. ನಾನು ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಬೇಕಾದರೂ ನೋಡ್ತೀನಿ ಅಂತಂದರೆ ನೀವು ನೋಡ್ಬೋದು. ನಾ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ ಮೆನ್ಷನ್ ಮಾಡಿರ್ತೀನಿ.
ಮತ್ತು ಇನ್ನೊಂದು ಏನಂತಂದರೆ ಮೊದಲ ಸುತ್ತಿನಲ್ಲಿ ಸೀಟ್ ಹಂಚಿಕೆ ಫಸ್ಟ್ ರೌಂಡ್ ಯಾವ ಥರ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತಂತಂದರೆ ಫಸ್ಟ್ ಪ್ರೊವಿಷನಲ್ ರಿಸಲ್ಟ್ ಬರೋದು, ಅದಾದಮೇಲೆ 99% ಅದೇ ಫೈನಲ್ ರಿಸಲ್ಟಲ್ಲಿ ಬರೋದು, ಮತ್ತು ಆಪ್ಷನ್ ಎಂಟ್ರಿ ಎಲ್ಲ ಮಾಡೋದೆಲ್ಲ ಯಾವ ಥರ ಇರುತ್ತೆ, ಪೇಮೆಂಟ್ ಚೆಕ್ ಮಾಡ್ಕೊಂಡು ಯಾವುದಾದ್ರೂ ಪೇಮೆಂಟ್ ಪೆಂಡಿಂಗ್ ಇದ್ದರೆ ಪೇ ಮಾಡೋದು, ಅದನ್ನೆಲ್ಲ ಸೇಮ್ ಅದೇ ರೀತಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದೇನು ಚೇಂಜಸ್ ಏನಿಲ್ಲ. ನೀವು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ, ಅದೇ ಪ್ರಕಾರ ನೀವು ಕಂಟಿನ್ಯೂ ಮಾಡ್ಬೋದು. ಮತ್ತು ನೀವು ಅದು ಯಾವುದಾದ್ರೂ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕು ಅಂತಂತಂದರೆ ಕೂಡ ನೀವು ಕ್ಯಾನ್ಸಲೇಷನ್ ಮಾಡ್ಕೋಬೋದು. ಆಲ್ರೆಡಿ ಸೀಟ್ ಕ್ಯಾನ್ಸಲೇಷನ್ ಅಂತ ಇಲ್ಲಿದೆ, ನಾನು ಅದು ಕ್ಲಿಯರಾಗಿ ಹೇಳ್ತೀನಿ. ಸೊ ಅದು ಕೂಡ ಇದು ಆ ರೌಂಡಲ್ಲಿ ನಿಮಗೆ ಲೈಕ್ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮೊದಲ ಸುತ್ತಿನಲ್ಲಿ ಚಾಯ್ಸ್ ಟು ಯಾರೆಲ್ಲ ಆಯ್ಕೆ ಮಾಡಿದ್ದೀರಾ ನಿಮಗೆ ಫಸ್ಟ್ ಹೈಯರ್ ಪ್ರಿಯಾರಿಟಿ ಆಪ್ಷನ್ಸ್ ಅಷ್ಟೇ ಇರುತ್ತೆ. ಅಂತಂದರೆ ಯಾವ ಥರ ಅಂತಂದರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ಲು ಇವಾಗ ನೀವು ಚಾಯ್ಸ್ ಟು ಹಾಕಿದ್ದೀರಾ ಅಂತಂದರೆ ಇಲ್ಲಿ ಜಸ್ಟ್ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜ್ ಇರುತ್ತೆ, ಅದ್ರ ಮೇಲ್ಗಡೆ ಏನೇನು ಇರುತ್ತೆ ಅಲ್ವಾ ಅದಷ್ಟೇ ಕಾಲೇಜ್ ಇರುತ್ತೆ. ನೀವೇನಾದರೂ ರೀ ಆರ್ಡ್ರ್ ಮಾಡಬೇಕಂತಂದರೆ ಮೇಲ್ಗಡೆ ಇರೋ ಕಾಲೇಜಸ್ ಅದಲ್ಲೇ ರೀ ಆರ್ಡ್ರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕೆಳಗಡೆ ಇರೋದೆಲ್ಲನೂ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದೆಲ್ಲ ಇಷ್ಟ ಇರುತ್ತೆ ಅದನ್ನು ಇಟ್ಟಿರಿ, ಯಾವ್ದು ಇಷ್ಟ ಇರಲ್ಲ ಅದನ್ನು ಡಿಲೀಟ್ ಮಾಡಿಬಿಟ್ಟಿರಿ. ಮತ್ತು ಚಾಯ್ಸ್ ಟು ಹಾಕಿರೋ ನಿಮ್ಗೆ ಆಲ್ರೆಡಿ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ, ಆ ಕಾಲೇಜ್ ಅಂತೂ ಇದ್ದೇ ಇರುತ್ತೆ ನಿಮಗೆ. ಮತ್ತು ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಯಾರೆಲ್ಲ ಕೊಟ್ಟಿದ್ದೀರಾ ಅವ್ರಿಗೆ ಏನಾಗಿರುತ್ತೆ ಅಂತಂದರೆ ನಿಮಗೆ ಇವಾಗ ಒಂದು ಸೀಟ್ ಅಲಾಟ್ ಆಗಿರುತ್ತೆ, ನೀವು ಆವಾಗ ಚಾಯ್ಸ್ 3 ಕೊಟ್ಟಿರ್ತಾರೆ, ಅಂದರೆ ಅದು ಡಿಲೀಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 6th ಕಾಲೇಜ್ ಸಿಕ್ಕಿತ್ತು, ಅದು ಡಿಲೀಟ್ ಆಗಿರುತ್ತೆ. 1 to 5 ಇರುತ್ತೆ, ಮತ್ತು 7 to ಬಿಲೋ ನೀವೆಲ್ಲ ಏನೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರೋ ಅದನ್ನು ಇರುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅದು ನಿಮ್ಮ ರ್ಯಾಂಕ್ ವೈಸು ನಿಮ್ಮ ಕ್ಯಾಟಗರಿ ವೈಸು ನಿಮಗೆ ಅಲಾಟ್ ಆಗುತ್ತೆ. ಸೊ ನೀವು ಕೂಡ ಚಾಯ್ಸ್ 3 ಕೊಟ್ಟರು ಕೂಡ ಏನು ಕಾಲೇಜ್ ಆ್ಯಡ್ ಮಾಡೋಕ್ಕಾಗಲ್ಲ, ಜಸ್ಟ್ ರೀ ಆರ್ಡರ್ ಡಿಲೀಟನ್ನು ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಆಗದೆ ಇರೋದನ್ನ ಡಿಲೀಟ್ ಮಾಡಿಬಿಡಿ. ಮತ್ತು KE ಹೆಲ್ಪ್ಲೈನ್ ನಂಬರ್ ಅಂತ ಹೇಳಿದೆ ಅಲ್ವಾ, ಇಲ್ಲಿದೆ ನೋಡಿ 08023460460. ಈ ಹೆಲ್ಪ್ಲೈನ್ಗೆ ನೀವು ಕಾಲ್ ಮಾಡಿಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಇದ್ದರೆ ಮಾಡ್ಕೊಳ್ಬೋದು. ಮತ್ತು ಮೊದಲನೇ ಸುತ್ತಿನಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ, ನೋ ಸೀಟ್ ಅಲಾಟ್ಮೆಂಟ್ ಅಂತ ಬಂದಿರುತ್ತೆ, ನೀವೇನು ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ, ನೀವೇನು ಪೇಮೆಂಟ್ ಮಾಡೋ ಅವಶ್ಯಕತೆಯೂ ಇರಲ್ಲ ಗೈಸ್. ಬಟ್ ನೀವೇನಂತಂದರೆ ನಿಮ್ಮ ಆಪ್ಷನ್ಸು ಫಸ್ಟ್ ರೌಂಡಲ್ಲಿ ಏನೇನು ಆಪ್ಷನ್ಸ್ ಹಾಕಿದ್ದೀರಾ ಆಪ್ಷನ್ಸ್ ಇರುತ್ತೆ. ಬಟ್ ನೀವು ಇಲ್ಲಿ ಏನಂತಂದರೆ ನೀವು ಡಿಲೀಟ್ ಮಾಡಬೇಕು, ನೀವು ಲಾಗಿನ್ ಆಗಬೇಕು ಕಂಪಲ್ಸರಿ. ಲಾಗಿನ್ ಆಗಿಬಿಟ್ಟು ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು. ಐ ಅಗ್ರಿ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮನ್ನು ಅವರು ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದೆ ನಿಮಗೆ ಅಂತ ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಸೀಟ್ ರಿಸಲ್ಟ್ ಅಲಾಟ್ ಮಾಡ್ತಾರೆ. ಇಲ್ಲಾಂತಂದರೆ ನೀವು ಲಾಗಿನ್ ಆಗಿಲ್ಲ, ನನಗೆ ಯಾವುದೂ ಸೀಟ್ ಸಿಕ್ಕಿಲ್ಲ ಬಿಡು, ಸೆಕೆಂಡ್ ರೌಂಡಲ್ಲಿ ಆಟೋಮೆಟಿಕ್ ಸೀಟ್ ಬರುತ್ತೆ, ಇವಾಗ ಆಲ್ರೆಡಿ ಆಪ್ಷನ್ಸ್ ಇದೆಲ್ಲ, ನಾನೇನು ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ, ನನಗೆ ಏನಕ್ಕೆ ಲಾಗಿನ್ ಆಗಲಿ ಅಂತ ಆ ಥರ ಕೂತ್ಕೊಳ್ಬೇಡಿ. ಲಾಗಿನ್ ಆಗಲಿಲ್ಲ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮನ್ನು KEಯಿಂದ ಔಟ್ ಫ್ರಮ್ PGCET ಅಂತ ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟಲ್ಲಿ ಅಲಾಟ್ ಮಾಡೋದಿಲ್ಲ. ನಿಮ್ಗೆ ಯಾವುದೋ ಒಂದು ಒಳ್ಳೆ ಸೀಟ್ ಸಿಗೋ ಥರ ಇದ್ದರೂ ನಿಮ್ಗೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನಂತಂತಂದರೆ ನೋ ಸೀಟ್ ಅಲಾಟ್ಮೆಂಟ್ ಸ್ಟೂಡೆಂಟ್ಸು ಇಲ್ಲಿ ಬಂದುಬಿಟ್ಟು ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಈ ಥರ ಲಾಗಿನ್ ಪೋರ್ಟಲ್ ಬರುತ್ತೆ. ಲಾಗಿನ್ ಆದಮೇಲೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಆಪ್ಷನ್ ಎಂಟ್ರಿ, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ ನೋಡಿ. ಪೇಮೆಂಟ್ ಡೀಟೇಲ್ಸಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೇನು ಪೇಮೆಂಟ್ಸ್ ಇರಲ್ಲ ಅಂದರೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಆಪ್ಷನ್ ಎಂಟ್ರಿ ಅಂತ ಇರುತ್ತೆ ನೋಡಿ, ಅಲ್ಲಿ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಗೈಸ್, ಒಂದು ಚೆಕ್ ಬಾಕ್ಸ್ ಬರುತ್ತೆ, ಒಂದು ಸ್ಕ್ವೇರ್ ಬಾಕ್ಸ್ ಬರುತ್ತೆ, ಅದನ್ನು ನೀವು ಟಿಕ್ ಮಾಡಿ, ಈ ಥರ ಬ್ಲೂ ಕಲರ್ ಆಗುತ್ತೆ. ಆಮೇಲೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನಿಮಗೆ. ನೀವೆಲ್ಲ ನೋ ಸೀಟ್ ಅಲಾಟ್ಮೆಂಟ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ ನಿಮಗೆಲ್ಲ ಆಪ್ಷನ್ಸು ಬರುತ್ತೆ. ನಿಮ್ಗೆ ಇಷ್ಟ ಇರದೇ ಇರೋದನ್ನ ನೀವು ಡಿಲೀಟ್ ಮಾಡ್ಬೋದು, ಜಾಸ್ತಿ ಇಷ್ಟ ಇರೋದನ್ನ ನೀವು ಮೇಲ್ಗಡೆ ಹಾಕೊಳ್ಬೋದು. ಆ ಥರ ಎಲ್ಲ ನೀವು ರೀಆರ್ಡರ್ ಮಾಡ್ಕೊಳ್ಳೋಕೆ ನಿಮಗೂ ಚಾನ್ಸ್ ಇದೆ, ನೀವು ಕೂಡ ಮಾಡ್ಕೊಳ್ಬೋದು. ಮತ್ತು ಎರಡನೇ ಸುತ್ತಿನ ಸೀಟ್ ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ ಪ್ರಕ್ರಿಯೆ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ ಮೇಲೆ ನಿಮಗೆ ಯಾವುದೂ ಆಪ್ಷನ್ಸ್ ಇರೋದಿಲ್ಲ, ಅಂದರೆ ಚಾಯ್ಸಸ್ ಇರೋದಿಲ್ಲ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇವಾಗ ಕೊಟ್ಟಿದ್ದೀರಲ್ಲ, ಆ ಥರ ಇರಲ್ಲ. ನಿಮಗೆ ಸೀಟ್ ಸಿಕ್ಕಿದ್ರೆ ನೀವು ಕಂಪಲ್ಸರಿ ಹೋಗಿ ನೀವು ಅಡ್ಮಿಷನ್ ತೊಗೊಳ್ಳೇಬೇಕು ಅನ್ನೋ ಮೆನ್ಷನ್ನ ಇಲ್ಲಿ ಮಾಡಿದ್ದಾರೆ. ನೀವೇನಾದರೂ ಸೀಟ್ ಸಿಕ್ಕರೂ ನೀವು ಅಡ್ಮಿಷನ್ ತೊಗೊಳ್ಳಿಲ್ಲ, ನಾನು ಕ್ಯಾನ್ಸಲ್ ಮಾಡ್ಕೋತೀನಿ ಆ ಥರ ಈ ಥರ ಅಂತ ಏನಾದರೂ ನಿಮ್ಮ ಮೈಂಡ್ಸೆಟ್ಟಲ್ಲಿ ಇದ್ದರೆ ಅದನ್ನು ತೆಗೆದಾಕ್ಬಿಡಿ. ಏನಕ್ಕಂತಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ನಿಮ್ಗೆ ಸೀಟ್ ಸಿಕ್ಕಿದ ಮೇಲೆ ನೀವು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಂಗಿಲ್ಲ. ನೀವು ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ನಿಮಗೆ ಪೆನಾಲ್ಟಿ ಆಗ್ತಾರೆ. ಇವಾಗ ನೋ ಸೀಟ್ ಅಲಾಟ್ಮೆಂಟ್ ಸ್ಟೂಡೆಂಟ್ಗೆ ಸೀಟ್ ಸಿಕ್ತು, ಅವ್ರು ಅಂದ್ಕೊಂಡಿರ್ತಾರೆ ನಾನು ಪೇಮೆಂಟೇ ಮಾಡಿಲ್ಲ, ನಂಗೆ ಸೀಟ್ ಸಿಕ್ತು ಅಂದರೂ ನಂಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಹೋಗದೆ ಇಲ್ಲ ಅಂದರೆ ನನಗೆ ಏನಾದ್ರು ನನ್ನ ಹತ್ರ ಏನು ಪೆನಾಲ್ಟಿ ತೊಗೋತಾರೆ ಆ ಥರ. ಬಟ್ ಅವ್ರು ಏನಂತಂದರೆ ನಿಮ್ಮ ಡೀಟೇಲ್ಸ್ ಎಲ್ಲನೂ ಇದೆ, ನಿಮಗೆ ನೆಕ್ಸ್ಟ್ ಇಯರು PGCETನಲ್ಲಿ ಲೈಕ್ ಕೌನ್ಸಿಲಿಂಗಲ್ಲಿ ಅಟೆಂಡ್ ಮಾಡದೇ ಇರೋ ಥರ ಮಾಡಿರ್ತಾರೆ. ಮತ್ತು ಆಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲನೂ ಇದೆ, ನಿಮ್ಮೆಲ್ಲ ಕೇಸ್ ಫೈಲ್ ಮಾಡ್ತಾರೆ ಗೈಸ್. ಕೇಸ್ ಫೈಲ್ ಮಾಡಿಬಿಟ್ಟು ನಿಮ್ಮ ಲೈಕ್
ಏನಿರುತ್ತೆ ನಿಮ್ಮ ಆಧಾರ್ ಡೀಟೇಲ್ಸ್ ಮೇಲೆ ನಿಮಗೆ ಯಾವ್ದು ನಿಯರರ್ ಸ್ಟೇಷನ್ ಇರುತ್ತೆ ಆ ಸ್ಟೇಷನ್ಗೆ ಕೇಸ್ ಫೈಲ್ ಆಗುತ್ತೆ. ಆಮೇಲೆ ನಿಮ್ಮ ಮೇಲೆ ಎನ್ಕ್ವೈರಿ ಆಗುತ್ತೆ ಏನಕ್ಕೆ ಆ ಥರ ಮಾಡಿದ್ದೀರಾ ಅಂತ. ಸೊ ಅದಕ್ಕೋಸ್ಕರ ಇವಾಗ ಇನ್ ಡೀಟೇಲ್ ಆಗಿ ಆಪ್ಷನ್ ಎಂಟ್ರಿನ ಮಾಡಿ. ನಿಮ್ಗೆ ಇಷ್ಟ ಇರದೇ ಇರೋದನ್ನ ಡಿಲೀಟ್ ಮಾಡಿ. ನಾನು ಪದೇ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ KCET ನೀಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ನನ್ನ ಸ್ಟೂಡೆಂಟ್ಸ್ ಎಷ್ಟೋ ಜನ ಈ ಥರ ಮಾಡಿದ್ದಾರೆ. ಅವ್ರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಆಗಿದೆ. ಬಟ್ ರಿಜಿಸ್ಟರ್ ಆಗಿದ್ದರೆ ಅವ್ರೇನು ಲೈಕ್ ಆ್ಯಕ್ಷನ್ ಏನು ತೊಗೊಂಡಿಲ್ಲ, ಬಟ್ ಪೆನಾಲ್ಟಿ ಅಂತ ಕಂಪಲ್ಸರಿ ಕಟ್ಟಿಸ್ಕೊಂಡಿದ್ದಾರೆ ಪೆನಾಲ್ಟಿ. ಸೊ ಅದಕ್ಕೋಸ್ಕರ ಅಮೌಂಟ್ ಸುಮ್ಮನೆ ಪೇ ಮಾಡಬೇಕಾಗುತ್ತೆ ನೀವು. ಸೊ ಅದಕ್ಕೋಸ್ಕರ ಬಿ ಕೇರ್ಫುಲ್ಲಾಗಿ ಇದು ಮಾಡಿ. ಆಮೇಲೆ ಮೊದಲ ಸುತ್ತಿನಲ್ಲಿ ಸೀಟು ರದ್ದುಪಡಿಸಿಕೊಳ್ಳುವ ಕುರಿತು, ಅಂದರೆ ನೀವು ಫಸ್ಟ್ ರೌಂಡಲ್ಲಿ ನಿಮಗೆ ಚಾಯ್ಸ್ 1 ಹಾಕಿ ಅಡ್ಮಿಷನ್ ತೊಗೊಂಡಿರ್ತೀರ. ಇವಾಗ ಹೋದ್ಮೇಲೆ ಕಾಲೇಜ್ ನಿಮಗೆ ಸೆಟ್ ಆಗಲ್ಲ, ಇಲ್ಲ ಎನ್ವಿರಾನ್ಮೆಂಟ್ ನಿಮ್ಗೆ ಸೆಟ್ ಆಗಲ್ಲ, ಅಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ನಿಮ್ಗೆ ಸೆಟ್ ಆಗಲ್ಲ. ಆ ಥರ ಇರೋರು ಕೂಡ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ನೀವು ಫಸ್ಟ್ ರೌಂಡಲ್ಲಿ ನಿಮ್ಗೆ ಸೀಟ್ ಅಲಾಟ್ ಆಗಿತ್ತು, ಚಾಯ್ಸ್ 2 ಹಾಕಿದ್ದೀರಾ, ಇವಾಗ ಏನೋ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳ್ಬೇಕಂತಿದ್ದೀರಾ. ಸೊ ಅದಕ್ಕೋಸ್ಕರ ನೀವು PG ಸೀಟಿಂದ ಆಚೆ ಹೋಗ್ಬೇಕಂತಿದ್ರೆ ಆಲ್ರೆಡಿ ಪೇ ಮಾಡಿದ್ದೀರಾ ಅಮೌಂಟ್. ಅದನ್ನು ಯಾವ ಥರ ರಿಟರ್ನ್ ತೊಗೊಳ್ಬೇಕಂತಾರೆ ನೀವು ಫಸ್ಟ್ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕು. ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ನಿಮ್ಮ ಹತ್ರ 5,000 ಏನಾಗಿರುತ್ತೆ ದಂಡ, ಪೆನಾಲ್ಟಿ ಅನ್ನೋದನ್ನ ತೊಗೊಳ್ತಾರೆ. ಪೆನಾಲ್ಟಿ ತೊಗೊಂಡ್ಮೇಲೆ ನಿಮಗೆ ಮಿಕ್ಕಿದ ಅಮೌಂಟ ರಿಟರ್ನ್ ಆಗುತ್ತೆ. ನೀವು ಅವಾಗ ಸೆಕೆಂಡ್ ರೌಂಡಿಂದ ಆಚೆ ಕೂಡ ಹೋಗ್ಬೋದು. ಸೊ ಈ ಸೀಟ್ ಕ್ಯಾನ್ಸಲೇಷನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 18 ಅಕ್ಟೋಬರ್ 5 ಗಂಟೆವರೆಗೆ. ಓಕೆನಾ, ಈವ್ನಿಂಗ್ 5 ಗಂಟೆ 6 ಗಂಟೆವರೆಗೆ ಇರುತ್ತೆ. ನೀವು ಬೆಂಗಳೂರಿಂದ ದೂರ ಇದ್ದೀರಾ, ನಿಮಗೆ ಬೆಂಗಳೂರು KE ಆಫೀಸಿಗೆ ಬರೋಕ್ಕಾಗಲ್ಲ ಅಂತಂದರೆ ನೀವು ಹೆಲ್ಪ್ಲೈನ್ ನಂಬರ್ ಇದೆ, ಇಲ್ಲಿ ಹೆಲ್ಪ್ಲೈನ್ ನಂಬರ್ ಇದೆ. ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು, ಇಲ್ಲ ಈ ಇಮೇಲ್ ಹಾಕ್ಬಿಟ್ಟು ಕಾಲ್ ಮಾಡಿಬಿಟ್ಟು ನೀವು ಕ್ಯಾನ್ಸಲೇಷನ್ ಮಾಡ್ಕೊಳ್ಬೋದು, ಪರವಾಗಿಲ್ಲ. ಬೆಂಗಳೂರು ಹತ್ರ ಇದ್ದೀರಾ ಅಂತಂದರೆ ಬೇಗ ಬಂದುಬಿಟ್ಟು ಕ್ಯಾನ್ಸಲೇಷನ್ ಮಾಡ್ಕೊಂಡ್ಬಿಡಿ. ನಾಳೆನೇ ಲಾಸ್ಟ್ ಡೇಟ್ ಇದೆ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ. ಮತ್ತು ಮಿಕ್ಕಿದ್ದು ಆಪ್ಷನ್ ಎಂಟ್ರಿ ಬಂದುಬಿಟ್ಟು 23rd ನೀವು ಮಾಡ್ಬೋದು. ಮತ್ತು ಪ್ರೊವಿಷನಲ್ ರಿಸಲ್ಟ್ ಬಂದುಬಿಟ್ಟು 23rd ಈವ್ನಿಂಗ್ 6 ಆದಮೇಲೆ ಬರುತ್ತೆ. ಫೈನಲ್ ರಿಸಲ್ಟ್ ಬಂದುಬಿಟ್ಟು 24th ನಿಮಗೆ ಮಾರ್ನಿಂಗ್ 10 ಗಂಟೆ ಆದಮೇಲೆ ಫೈನಲ್ ರಿಸಲ್ಟ್ ಬರುತ್ತೆ. ಮತ್ತು 25th 30 ನೀವು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ, ಪೇಮೆಂಟ್ ಮಾಡೋಕ್ಕೆ ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಚಾನ್ಸ್ ಇದೆ. ಇವಾಗ ಏನಂತಂದರೆ ನೆಕ್ಸ್ಟು ನೀವು ಯಾವ ಥರ ಚೇಂಜಸ್ ಮಾಡಬೇಕು ಆಪ್ಷನ್ ಎಂಟ್ರಿನ ಜಸ್ಟ್ ಬ್ರೀಫಾಗಿ ಹೇಳಿರ್ತೀನಿ. ನಾನು ಎಲ್ಲ ವೀಡಿಯೋದಲ್ಲೂ ಕವರ್ ಮಾಡಿದ್ದೀನಿ, ಬಟ್ ಜಸ್ಟ್ ಬ್ರೀಫಾಗಿ ಹೇಳಿರ್ತೀನಿ. ಓಕೆನಾ, ಇಲ್ಲಿ ಬಂದಮೇಲೆ ಫಸ್ಟ್ ಲಿಂಕ್ ಏನಂತಂದರೆ ಆಪ್ಷನ್ ಎಂಟ್ರಿಗೋಸ್ಕರ ಪ್ರವೇಶ ಲಿಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಮೇಲೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಏನಿರುತ್ತೆ, ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು, ಇಲ್ಲ CT ನಂಬರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಮತ್ತು ನಿಮ್ಮ ಫೇಸ್ ಲಾಗಿನ್ ಕೇಳುತ್ತೆ. ಕ್ಯಾಪ್ಚರ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಫೇಸ್ ಲಾಗಿನ್ ಆದಮೇಲೆ ಈ ಥರ ಬಂದುಬಿಡುತ್ತೆ ನಿಮಗೆ. ಓಕೆನಾ, ಈ ಥರ ಡಿಸ್ಪ್ಲೇ ಆಗುತ್ತೆ ನೀವು ಲಾಗಿನ್ ಆದಮೇಲೆ. ಇಲ್ಲಿ ಏನಂತಿರುತ್ತೆ, ನೀವು ಚಾಯ್ಸ್ 3 ಎಲ್ಲ ಕೊಟ್ಟಿರೋರು ನಿಮಗೆ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕಾಗಿರುತ್ತೆ. ಓಕೆನಾ, ಚಾಯ್ಸ್ 3 ಪೇ ಕೊಟ್ಟಿರೋರು ಅವರು ನೀವು ಪೇಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ, ನಿಮಗೆ ಕಾಷನ್ ಡಿಪಾಸಿಟ್ 10,000 5,000 ಅಕಾರ್ಡಿಂಗ್ ಟು ದ KE ರೂಲ್ಸ್ ಏನಿದೆ, ನೀವು ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು. ಆನ್ಲೈನ್ ಪೇ ಮಾಡಿ. ನಿಮಗೆ ಆನ್ಲೈನ್ ಆಪ್ಷನ್ ಡಿಸ್ಪ್ಲೇ ಆಗ್ತಿಲ್ಲ ಅಂದರೆ ಡೌನ್ಲೋಡ್ ಚಾನಲ್ ಅಂತ ಡಿಸ್ಪ್ಲೇ ಆಗುತ್ತೆ. ಆ ಡೌನ್ಲೋಡ್ ಚಾನಲ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಬ್ಯಾಂಕಿಗೆ ಹೋಗಿ ಪೇ ಮಾಡಿ. ಬ್ಯಾಂಕಿಗೆ ಹೋಗಿ ಪೇ ಮಾಡಿ ಬಂದ ತಕ್ಷಣ ನೀವು ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ. ಸೊ ಆ ಥರ ಕಂಡೀಷನಲ್ಲಿ ನೀವು ಪ್ಯಾನಿಕ್ ಆಗಬೇಡಿ. ಏನಕ್ಕಂತಂದರೆ ನೀವು ಪೇಮೆಂಟ್ ಮಾಡಿರೋ ಪೇಮೆಂಟ್ ಅಪ್ಡೇಟ್ ಆಗೋಕ್ಕೆ 2 to 4 hours ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ನೀವು ಆವಾಗಿಂದ ನೀವೇನಾದರೂ ಆನ್ಲೈನ್ ಪೇ ಮಾಡಿದರೆ ನೀವು ಆವಾಗಲೇ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡಿಬಿಟ್ಟು ನೀವು ಚೇಂಜಸ್ ಮಾಡ್ಕೊಳ್ಬೋದು. ಬಟ್ ಆಫ್ಲೈನ್ ಬ್ಯಾಂಕಿಗೆ ಹೋಗಿ ಪೇ ಮಾಡಿದರೆ ಆವಾಗಲೇ ಓಪನ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ವರಿ ಆಗೋದು ಬೇಡ. ವೇಟ್ ಮಾಡಿ, 1 2 to 3 hours ವೇಟ್ ಮಾಡಿದ್ಮೇಲೆ ಲಾಗಿನ್ ಆಗಿಬಿಟ್ಟು ಕ್ಲಿಕ್ ಮಾಡಿ. ಆವಾಗ ಈ ಥರ ಬರುತ್ತೆ ಗೈಸ್. ಇದು ಎಲ್ರಿಗೂ ಬರುತ್ತೆ. ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ ನೋ ಸೀಟ್ ಅಲಾಟ್ಮೆಂಟ್ ಎಲ್ರಿಗೂ ಬರುತ್ತೆ. ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಂತಂದರೆ ನನಗೆ ಇಷ್ಟ ಇದೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತ ಇಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಬಿಟ್ಟು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಆಪ್ಷನ್ಸ್ ಈ ಥರ ಬರುತ್ತೆ. ಓಕೆನಾ, ಈ ಥರ ಬಂದಮೇಲೆ ನೀವು ಆರ್ಡರ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೊಳ್ಬೋದು. ಬಟ್ ಆ್ಯಡ್ ಮಾಡೋಕ್ಕಾಗಲ್ಲ, ಆ್ಯಡ್ ಮಾಡೋ ಚಾನ್ಸ್ ಇಲ್ಲ. ಸೊ ನೀವು ಏನೇನೆಲ್ಲ ಇದೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. 1 2 3 4 5 ಅಂತ ಇದೆಯಲ್ಲ, ಅದನ್ನು ನೀವು 3 2 1 4 5 ಅಂತ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೋ ಒಂದು 4ನೇ ಕಾಲೇಜ್ ಬೇಡ ಅಂತಂದರೆ 0 ಅಂತ ಹಾಕ್ಬಿಟ್ಟು ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ, ಅದು ಡಿಲೀಟ್ ಆಗುತ್ತೆ. 1 2 3 4 5 ಇರೋದನ್ನ 5 4 3 2 1 ಅಂತ ಕೊಟ್ಬಿಟ್ಟು ಅಪ್ಡೇಟ್ ಅಂತ ಕೊಡಿ, ಅಪ್ಡೇಟ್ ಆಗಿರುತ್ತೆ. ಆಮೇಲೆ ಅದಷ್ಟೇ ಮಾಡಿಬಿಟ್ಟು ನೀವು ಲಾಗೌಟ್ ಆಗಬೇಡಿ ಗೈಸ್. ಅದಷ್ಟು ಮಾಡಿದ್ಮೇಲೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಾಂದರೆ ಈ ಥರ ಬಂದುಬಿಡುತ್ತೆ, ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಚೇಂಜಸ್ ಮಾಡಿದ್ದೀರಾ, ಬಟ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ. ಸೊ ಅದಕ್ಕೋಸ್ಕರ ಅದನ್ನು ಡೌನ್ಲೋಡ್ ಅಂತ ಮಾಡ್ಕೊಂಡು ಇಟ್ಕೊಂಡಿರಿ.
ಮತ್ತು ನೆಕ್ಸ್ಟ್ ನನ್ನ ವೀಡಿಯೋಗೋಸ್ಕರ ಎಲ್ಲ ವೇಟ್ ಮಾಡಿ ಗೈಸ್. ನಾನು ಪ್ರೊವಿಷನಲ್ ರಿಸಲ್ಟ್ ಬಂದಮೇಲೆ ಕ್ಲಿಯರಾಗಿ ಹೇಳ್ತೀನಿ. ಮತ್ತು ಫೈನಲ್ ರಿಸಲ್ಟ್ ಯಾವಾಗಿದೆ ಅನ್ನೋದನ್ನ ಕ್ಲಿಯರಾಗಿ ಹೇಳ್ತೀನಿ. ಏನಾದರೂ ಈ ಶೆಡ್ಯೂಲಲ್ಲಿ ಚೇಂಜಸ್ ಆದರೆ ಕೆ ಎ ಕಡೆಯಿಂದ ಜಾಸ್ತಿ ಚೇಂಜಸ್ ಆಗುತ್ತೆ, ಎಕ್ಸ್ಟೆಂಡ್ ಆಗೋದಾಗಲಿ ಮತ್ತು ಮುಂದೂಡೋದಾಗಲಿ ಏನಾದರೂ ಸ್ವಲ್ಪ ಚೇಂಜಸ್ ಮಾಡ್ತಾನೆ ಇರ್ತಾರೆ. ಅದನ್ನೆಲ್ಲ ನಾನು ಕ್ಲಿಯರಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು ಅಂತಂದರೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಯಾರಾದರೂ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕಂತಂದರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ. ಯಾರಾದರೂ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಅವ್ರಿಗೆ ವೀಡಿಯೋ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮಗೆ ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲ ಅವರಿಗೆ ಮಾಪಪ್ ರೌಂಡ್ ಅಂತ ಇರುತ್ತೆ ಸೀಟ್ ಉಳಿದಿದ್ರೆ. ಮತ್ತು ಯಾರೆಲ್ಲ ನೀವು ಪಾರ್ಟಿಸಿಪೇಟೇ ಮಾಡಿಲ್ಲ PGCET ಅವರಿಗೂ ಅದರಲ್ಲಿ ಮಾಪಪ್ ರೌಂಡಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮತ್ತು ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ. ಅದನ್ನೆಲ್ಲನೂ ಕ್ಲಿಯರಾಗಿ ನಾನು ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಲ್ಲನೂ ಕ್ಲಿಯರಾಗಿ ನೀವು ಆಪ್ಷನ್ ಎಂಟ್ರಿನ ಮಾಡಿ ಒಳ್ಳೆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ನಾನು ಇಚ್ಛಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.